2023-24ನೇ ಸಾಲಿನಲ್ಲಿ ಸಿದ್ದೇಶ್ವರ ಶಿಕ್ಷಣ ಸಂಸ್ಥೆ ಆರಂಭಿಸಿದ್ದು, ಈ ಶಿಕ್ಷಣ ಸಂಸ್ಥೆಗೆ ಆರಂಭದಿಂದಲೇ ಉತ್ತಮ ಪ್ರತಿಕ್ರಿಯೆ ವ್ಯಕ್ತವಾಗಿದೆ. ಕೇವಲ 3 ವರ್ಷದಲ್ಲಿ ರಾಷ್ಟ್ರಾದ್ಯಂತ ಹೆಸರು ಮಾಡಿದೆ. ಆರಂಭಿಕ ವರ್ಷದಲ್ಲಿ 57 ವಿದ್ಯಾರ್ಥಿಗಳು ಅಡ್ಮಿಷನ್ ಪಡೆದುಕೊಂಡರು. ಅದರ ಜೊತೆಗೆ ನೀಲಾಂಬಿಕಾ ಪೂರ್ವ ಪ್ರಾಥಮಿಕ ಶಾಲೆ ಸಹಿತ ನಡೆಸುತ್ತಿದ್ದಾರೆ. ಪ್ರಥಮ ವರ್ಷದಲ್ಲಿ 57 ವಿದ್ಯಾರ್ಥಿಗಳ ಪೈಕಿ 27 ವಿದ್ಯಾರ್ಥಿಗಳು ಪರೀಕ್ಷೆಗೆ ಕುಳಿತರು. ಅದರಲ್ಲಿ ಸೈನಿಕ ಶಾಲೆಗೆ 7 ಜನ, ನವೋದಯ ಶಾಲೆಗೆ 2 ಹಾಗೂ ಕಿತ್ತೂರು ಶಾಲೆಗೆ 1 ವಿದ್ಯಾರ್ಥಿ ಆಯ್ಕೆಯಾಗಿ ಮೊದಲ ವರ್ಷದಲ್ಲೇ ಸಾಧನೆ ಮಾಡಿದರು. ಇನ್ನು ಮಕ್ಕಳ ನಾಡಿಮಿಡಿತ ಅರಿತು ಈ ಶಿಕ್ಷಣ ಸಂಸ್ಥೆಯಲ್ಲಿ ಅನುಭವಿ ಶಿಕ್ಷಕರು ಪಾಠ ಮಾಡುತ್ತಾರೆ. ಈ ಶಿಕ್ಷಣ ಸಂಸ್ಥೆಯಲ್ಲಿ ಹೊಸ ಪ್ರಯೋಗ ಮಾಡಿ ಮಕ್ಕಳಲ್ಲಿ ಸ್ಫೂರ್ತಿ ಹೆಚ್ಚು ಮಾಡುವ ಪ್ರಯತ್ನ ಮಾಡಲಾಗುತ್ತಿದೆ. ಪ್ರತಿ ವಾರ ನಡೆಯುವ ಪರೀಕ್ಷೆಯಲ್ಲಿ ಹೆಚ್ಚು ಅಂಕ ಪಡೆಯುವ ವಿದ್ಯಾರ್ಥಿಗಳು ಪ್ರವಾಸ ಮಾಡಲಾಗುತ್ತದೆ. ಇನ್ನು 2ನೇ ವರ್ಷದ ಒಟ್ಟು ವಿದ್ಯಾರ್ಥಿಗಳು 170. ಅದರ ಪೈಕಿ ಪರೀಕ್ಷೆಗೆ ಕುಳಿತ 48 ಜನ ಮಕ್ಕಳ ಪೈಕಿ 23 ಜನ ಸೈನಿಕ ಶಾಲೆಗೆ, 5 ಜನ ನವೋದಯ ಶಾಲೆಗೆ, 2 ಕಿತ್ತೂರು ಶಾಲೆಗೆ ಆಯ್ಕೆಯಾದರು. ಇನ್ನು ರಾಷ್ಟ್ರೀಯ ಮಿಲಿಟರಿ ಶಾಲೆಯ ಪ್ರವೇಶ ಪೂರ್ವ ಪರೀಕ್ಷೆಯಲ್ಲಿ ರೋಹಿತ್ ಚವ್ಹಾಣ್ ಎಂಬ ವಿದ್ಯಾರ್ಥಿ ಕೂಡ ಆಯ್ಕೆಯಾಗಿದ್ದು ವಿಶೇಷವಾಗಿದೆ. 3ನೇ ವರ್ಷದ ಪರೀಕ್ಷೆಯಲ್ಲಿ 230 ಮಕ್ಕಳ ಪೈಕಿ 38 ಜನ ಪರೀಕ್ಷೆ ಬರೆದು ಅದರಲ್ಲಿ ಸೈನಿಕ ಶಾಲೆಗೆ 31 ಜನ ವಿದ್ಯಾರ್ಥಿಗಳು ಉತ್ತೀರ್ಣರಾಗಿದ್ದಾರೆ. ಇದರಲ್ಲಿ ಕಿತ್ತೂರು ಶಾಲೆಗೆ 2 ಆಯ್ಕೆಯಾಗಿದ್ದಾರೆ. ಸೈನಿಕ ಶಾಲೆಯ ಇತಿಹಾಸದಲ್ಲೇ ಆಂಗ್ಲ ಮಾಧ್ಯಮ ವಿಭಾಗದ 2 ವಿದ್ಯಾರ್ಥಿಗಳು ಗಣಿತ ವಿಷಯದಲ್ಲಿ 100ಕ್ಕೆ 100 ಅಂಕ ಪಡೆದಿದ್ದಾರೆ. 100ಕ್ಕೆ 100 ಅಂಕ ಪಡೆದ 2 ವಿದ್ಯಾರ್ಥಿಗಳಿಗೆ 50,000 ರೂಪಾಯಿ ಚೆಕ್ ವಿತರಣೆ ಮಾಡಿದ್ರು. ಈ ಸಂದರ್ಭದಲ್ಲಿ ಕರವೇ ಮುಖಂಡರಾದ ಶ್ರೀಶೈಲ್ ಮುಳ್ಜಿ, ಸಂಗಮೇಶ್ ಪಾಟೀಲ್, ಸಿದ್ದರಾಮ ಖಾನಾಪುರ್, ಮಲ್ಲಿಕಾರ್ಜುನ್ ಜಮಖಂಡಿ, ಶಿವರಾಜ್ ಕೌಲ್ಗಿ, ಚೇತನ್ ಮುಸಗೇರಿ ಮತ್ತು ಶ್ರೀರಕ್ಷಾ ಜತ್ತಿ ಸೇರಿದಂತೆ ಶಿಕ್ಷಕ ಸಿಬ್ಬಂದಿಗಳು ಹಾಗೂ ಹಲವು ಜನ ಮುಖಂಡರು, ವಿದ್ಯಾರ್ಥಿಗಳು, ಪೋಷಕರು ಉಪಸ್ಥಿತರಿದ್ದರು. ಕೊಡ್ತಾ ಬಂದಿದೆ ನಮ್ಮ ಶಿಕ್ಷಣ ಸಂಸ್ಥೆ. ಅದೇ ರೀತಿಯಾಗಿ ನಮ್ಮ ಸಂಸ್ಥೆಯ ಟೋಟಲ್ 3 ಜನ ಪ್ರತಿಭಾನ್ವಿತ ವಿದ್ಯಾರ್ಥಿಗಳು, ಮಲ್ಲಿಕಾರ್ಜುನ್ ಖಾನಾಪುರ, ಅಶ್ವಿನ್ ಜಮಖಂಡಿ ಮತ್ತು ಶಾಲೆ ವಿಷಯದಲ್ಲಿ ಇನ್ನೂವರೆಗೆ 100ಕ್ಕೆ 100 ಅಂಕಗಳನ್ನು ತೆಗೆದುಕೊಂಡಂತ ಉದಾಹರಣೆ ನನಗೆ ಸಿಕ್ಕಿಲ್ಲ. ಈ ವರ್ಷ ಅಂತೂ ಯಾವುದೇ ಎಲ್ಲಿ ಆಗದೇ ಇರುವಂತಹ ಒಂದು ವಿಶೇಷವಾದಂತಹ ಸಾಮರ್ಥ್ಯವನ್ನ, ವಿಶೇಷವಾದಂತಹ ಫಲಿತಾಂಶವನ್ನ ಈ 2 ಮುದ್ದು ಮಕ್ಕಳು ತಂದುಕೊಟ್ಟು ನಮ್ಮ ಸಂಸ್ಥೆಯ ಕೀರ್ತಿಯನ್ನ ಇಡೀ ನಾಡಿಗೆ ಪರಿಚಯಿಸುವುದಲ್ಲದೆ ರಾಷ್ಟ್ರಾದ್ಯಂತ ಹೆಸರುವಾಸಿಯಾಗಲು ಕಾರಣೀಭೂತರಾದಂತಹ ಈ ಮುದ್ದು ಮಕ್ಕಳು ಮತ್ತು ಪಾಲಕ ವೃಂದದವರು ಮತ್ತು ಶಿಕ್ಷಕ ವೃಂದದವರು ಅವರೆಲ್ಲ ಸ್ವಲ್ಪ ಸರಿಯಾಗಿ ಕೋಚಿಂಗ್ ಕ್ಲಾಸಸ್ ಹಾಗೂ ನೀಲಾಂಬಿಕಾ ಪೂರ್ವ ಪ್ರಾಥಮಿಕ ಶಾಲೆಯ ವತಿಯಿಂದ ನಮ್ಮ ಶಾಲೆಯ ವತಿಯಿಂದ ಸೈನಿಕ ವಿವಿಧ ಸ್ಪರ್ಧಾತ್ಮಕ ಪರೀಕ್ಷೆಗಳಾದಂತಹ ಸೈನಿಕ ಇರ್ಬೋದು, ನವೋದಯ, RMS
ಸಿಬ್ಬಂದಿ ವರ್ಗದವರ ಸಹಕಾರ ಅವರೆಲ್ಲರಿಂದ ಒಂದು ಪ್ರತಿಭಾನ್ವಿತ ಶಿಕ್ಷಕ ವರ್ಗದ ಅವರ ಒಂದು ಮಾರ್ಗದರ್ಶನದಲ್ಲಿ ಮುಂದೆ ವಿದ್ಯಾರ್ಥಿಗಳ ಹಗಲಿರುವ ಪರಿಶ್ರಮದ ಫಲವಾಗಿ ಶಿಕ್ಷಣ ಸಂಸ್ಥೆ ಬಗ್ಗೆ ಹೆಂಗೈತಿ ಎಜುಕೇಷನ್ ಹೆಂಗೈತಿ? ನನ್ನ ಹೆಸರು ಮುಕ್ತಾ ಅಂತ ಹೇಳ್ರಿ. ನಾನು ಮಲ್ಲಿಕಾರ್ಜುನವರಮ್ಮ. ಸಿನ್ಸ್ ನಾವು 3 ಇಯರಿಂದ ಸಿದ್ದೇಶ್ವರ್ ಕೋಚಿಂಗ್ ಕಳಿಸಿದ್ದೆವು. ಆ್ಯಕ್ಚುಲಿ ಸೆಕೆಂಡ್ ಸ್ಟ್ಯಾಂಡರ್ಡ್ ತನಕ ಹೊರಗೆ ಇತ್ತು. ಬಟ್ ಯಾವಾಗ ಸರ್ ಓಪನ್ ಮಾಡಿದ್ರು ನಾವು 3rd ಸ್ಟ್ಯಾಂಡರ್ಡ್ಗೆ ಹೆಂಗೆ ಬಿಡೋದು ಅಂತ ಹೇಳಿ ನಮ್ಗೆ ಒಂದು ಸ್ವಲ್ಪ ಲೈಕ್ ಸ್ಟ್ರೆಸ್ ಅನ್ನಿಸ್ತು. ಸಣ್ಣವಿದೆ ನಾವು 3ನೇತೆ ಹುಡುಗನಿಗೆ ನಾವು ಹೆಂಗೆ ಬಿಡೋದತ್ತ. ಬಟ್ ನಮಗೆ ಸರ್ ಅಶ್ಯೂರೆನ್ಸ್ ಕೊಟ್ಟರು, ಇಲ್ಲ ನಾವು ಚೆನ್ನಾಗಿ ನೋಡ್ಕೋತೀವಿ ಮೇಡಮ್ ಅಂಥೇಳಿ. ಸೊ ಆ ಅಶ್ಯೂರೆನ್ಸ್ ತಕ್ಕಂತೆ ಸರ್ ಕೊಟ್ಟಿದ್ದ ಕಾನ್ಫಿಡೆನ್ಸ್ ತಕ್ಕಂತೆ ನಾವು ಬಿಟ್ಟೆವು. ಬಟ್ ಆ ಬಿಟ್ಟಿದ್ದಕ್ಕೂ ನಮ್ಗೆ ಯಾವತ್ತೂ ರಿಗ್ರೆಟ್ ಆಗಿಲ್ಲ. ಲೈಕ್ ಇಟ್ ಈಸ್ ದ ಬೆಸ್ಟ್ ಡಿಸಿಷನ್ ಅಂತ ಅನ್ನಿಸ್ತು ನಮ್ಗೆ. ಎವ್ರಿ ಇಯರ್ ಇವನೇ ಫಸ್ಟ್ ಬರ್ತಿದ್ದ. ಎವ್ರಿ ಇಯರ್ ಸರ್ ಅಪ್ರಿಷಿಯೇಟ್ ಮಾಡ್ತಿದ್ರು. ಸರ್ ಯಾವ ರೀತಿ ಮಾತು ಕೊಟ್ಟಿದ್ರು ಅದೇ ರೀತಿ ನಮ್ಗೆ ಅದ್ರ ರಿಸಲ್ಟ್ ಸಿಕ್ಕ್ಯದಂತ ಅನ್ನಿಸ್ತು. ನಮ್ಗೆ ಇಲ್ಲಿ ಬಿಟ್ಟಿದ್ದಕ್ಕೆ ನಿಜವಾಗ್ಲೂ ತುಂಬ ಖುಷಿ ಅನ್ನಿಸ್ತು. ಆ್ಯಂಡ್ ಇಟ್ಸ್ ರಿಯಲಿ ಪ್ರೌಡ್ ದ್ಯಾಟ್ ವಿ ಆರ್ ಅ ಪೇರೆಂಟ್ಸ್ ಫಾರ್ ಮಲ್ಲಿಕಾರ್ಜುನ್. ಆ್ಯಂಡ್ ಇದಕ್ಕೆ ಕ್ರೆಡಿಟ್ ಹೋಗ್ತೈತಿ ಸರ್ ಮತ್ತು ಅವ್ರದ್ದು ಎಲ್ಲ ಸಿಬ್ಬಂದಿಗೆ. ಆಮೇಲೆ ಸಿದ್ದೇಶ್ವರ ಕೋಚಿಂಗ್ ನಿಜವಾಗ್ಲೂ ಇಟ್ಸ್ ಚೆನ್ನಾಗಿದೆ, ತುಂಬ ಚೆನ್ನಾಗಿದೆ ಅಂತ ಹೇಳ್ಕೊತೀನಿ. ಅಶ್ವಿಕ್ ನಮ್ಮ ಮಗ ಇವನಿಗೆ ಇಲ್ಲಿ ಹಾಕಿದ್ದು ಒಳ್ಳೆ ರಿಸಲ್ಟ್ ಬಂದಿದೆ. ಒಳ್ಳೆಯ ಶಿಕ್ಷಣ ಚೆನ್ನಾಗಿದೆ, ಇಲ್ಲಿ ಚೆನ್ನಾಗಿ ಓದಿದ್ದಾನೆ, ಒಳ್ಳೆ ರಿಸಲ್ಟ್ ತೆಗೆದಿದ್ದಾನೆ. ಅದಕ್ಕೆ ನಮ್ಗೆ ತುಂಬ ಹೆಮ್ಮೆ ಇದೆ. ಎಲ್ಲಿಂದ ಮೊದಲು ಎಲ್ಲಿಂದ ಸರ್? ಮೊದಲು ಎಲ್ಲಿಂದ ಕ್ಲಾಸಿಗೆ ಅದನ್ನು ಹೇಳ್ರಿ. ಇಲ್ಲಿ ಯಾವಾಗ ಬಿಟ್ಟರು? ಇವನು 1 to 4 ಬೆಂಗಳೂರಲ್ಲಿ ಓದಿದ್ದಾನೆ ಸರ್, ಅಲ್ಲಿ ಪ್ರೈವೇಟ್ ಸ್ಕೂಲಲ್ಲಿ. ಆಮೇಲೆ ಇಲ್ಲಿ ಈ ಕೋಚಿಂಗ್ ಕ್ಲಾಸ್ ಇಲ್ಲೆಲ್ಲ ಪಬ್ಲಿಕ್ ಇದರಲ್ಲೆಲ್ಲ ನೋಡಿಬಿಟ್ಟು ನಾವು ಇಲ್ಲಿ ಇದು ಮಾಡಿ ಅಡ್ಮಿಷನ್ ಮಾಡ್ತೇವೆ. ಇಲ್ಲಿ ಒಳ್ಳೆ ರಿಸಲ್ಟ್ ತೆಗೆದಿದ್ದಾನೆ, ಅಷ್ಟೇ. ನಾವು ಪ್ರೌಡ್ ಆಫ್ ಯು. ಕೋಚಿಂಗ್ ಕ್ಲಾಸ್ ಅಂದ್ರೆ ಲಾಭ ನೋಡ್ತಾರೆ, ನನಗೆ ಏನು ಲಾಭ ಇಲ್ಲಿ ಆ ಥರ ಕರೆದು ಸನ್ಮಾನ ಮಾಡಿ ಅವರಿಗೆ ನೆಕ್ಸ್ಟ್ ಎಜುಕೇಷನ್ ಅಷ್ಟೇ ಶ್ರೀಮಂತ ಇದ್ರು ಸಹಿತ ಚೆಕ್ ಕೊಟ್ಟು ಮುಂದಿನ ಫ್ಯೂಚರ್ದಾಗ PUC ವರೆಗೂ ನಾವು ಓದಿಸ್ತೀವಿ ಅಂತ ಹೇಳಿದ್ರು. ಇಂಥ ಏನು ಅದು ನಮ್ಗೆ ಹೆಮ್ಮೆ ಅನಿಸುತ್ತೆ ಸರ್. ಆ ಥರ ಯಾವ ಸ್ಕೂಲು ಇರೋಲ್ಲ. ಇವರು ಅಷ್ಟೆಲ್ಲ ಮಕ್ಕಳಿಗೆ ಇದು ಸಪೋರ್ಟ್ ಮಾಡ್ತಾರಲ್ಲ, ಅದು ನಮಗೆ ತುಂಬ ಖುಷಿ ಇದೆ. ಈ ಸಿದ್ದೇಶ್ವರ ಕೋಚಿಂಗ್ ಕ್ಲಾಸ್ ಬಗ್ಗೆ ತುಂಬ ಹೆಮ್ಮೆ. ನಮ್ಮ ಮಕ್ಕಳು ಅಷ್ಟೇ ಚೆನ್ನಾಗಿ ಡೆವಲಪ್ ಆಗಿದ್ದಾನೆ ಸರ್. ಇಲ್ಲಿಗೆ ಬಂದು ಮುಂಚೆ ಅಷ್ಟೊಂದು ಡೆವಲಪ್ ಇರಲಿಲ್ಲ, ಇಲ್ಲಿ ಬಂದು ತುಂಬ ಡೆವಲಪ್ ಆಗಿದ್ದಾರೆ. ಹಾಂ, ಸಣ್ಣ ಸ್ಕೂಲಲ್ಲಿ ಅಡ್ಮಿಷನ್ ಮಾಡಬೇಕಂತ ಮಾಡಿದ್ದೀವಿ. ಏನು ಮ್ಯಾಥ್ಸು ಔಟ್ ಆಫ್ 150 ತೆಗೆದಿದ್ದಾನೆ. ಟೋಟಲ್ ಸ್ಕೋರ್ 300. ಔಟ್ ಆಫ್ 272 ತೆಗೆದಿದ್ದಾನೆ. 300ಗೆ 272 ತೆಗೆದಿದ್ದಾನೆ. ನಮಗೇನೋ ಡೌಟ್ ಇತ್ತು ಸರ್ ಇದು, ಆದರೆ ಏನೋ ಇಲ್ಲಿ ಸರ್ ಆಶೀರ್ವಾದದಿಂದ ಇದಾಗಿದೆ. ಜತಿ ಸರ್ ಆಶೀರ್ವಾದ. ಒಂದು ಅದ್ರಾಗ ಮಗುವಿಂದ ಭಾಳಷ್ಟು ಪಾತ್ರ ಐತೆ. ಎಲ್ಲರಿಗೂ ನಮಸ್ಕಾರ. ನಾನು ಸುರೇಶ್ ಜತ್ತಿ, ಶ್ರೀ ಸಿದ್ದೇಶ್ವರ್ ಕೋಚಿಂಗ್ ಕ್ಲಾಸಸ್ನ ಸಂಸ್ಥಾಪಕ ಅಧ್ಯಕ್ಷನ ಕೆಲಸವನ್ನು ಮಾಡ್ತಾಯಿದ್ದೇನೆ. ಶಿಕ್ಷಣ ಸೇವೆಯಲ್ಲಿ, ಶಿಕ್ಷಣ ಕ್ಷೇತ್ರದಲ್ಲಿ ಸುಮಾರು 14 ವರ್ಷಗಳ ಕಾಲ ಶಿಕ್ಷಕನಾಗಿ, ಆಫೀಸ್ ಕ್ಲರ್ಕ್ ಆಗಿ, ಆಡಳಿತಾಧಿಕಾರಿ ಆಗಿ ಸೇವೆಯನ್ನು ಸಲ್ಲಿಸಿ ಮುಂದೆ ನನ್ನದೇ ಆದಂಥ ಒಂದು ಶಿಕ್ಷಣ ಸಂಸ್ಥೆಯನ್ನು ಪ್ರಾರಂಭಿಸಬೇಕು, ಮಕ್ಕಳ ಸೇವೆಯನ್ನು ಮಾಡಬೇಕು ಅನ್ನುವಂತಹ ಮಹದಾಶೆಯನ್ನು ಮನದಲ್ಲಿಟ್ಟುಕೊಂಡು 2023-2024ನೇ ಸಾಲಿನಲ್ಲಿ ಪರಮ ಪೂಜ್ಯ ನಡೆದಾಡುವ ದೇವರೆಂದೇ ಖ್ಯಾತರಾದಂಥ ನಮ್ಮ ನಾಡಿನ ಪೂಜ್ಯ ಶ್ರೀ ಅಪ್ಪಾಜಿಯವರ ಒಂದು ಪ್ರೇರಣೆ, ಅವರ ಒಂದು ಹೆಸರಿನಲ್ಲಿ ಹಾಗೂ ನಮ್ಮ ಮನೆಯ ದೇವರಾದಂಥ ಸಿದ್ದೇಶ್ವರ ಅವರ ಹೆಸರಿನಲ್ಲಿ ಶ್ರೀ ಸಿದ್ದೇಶ್ವರ ಕೋಚಿಂಗ್ ಕ್ಲಾಸಸ್ ಅನ್ನುವಂತಹ ಶಿಕ್ಷಣ ಸಂಸ್ಥೆಯನ್ನು ಪ್ರಾರಂಭ ಮಾಡಿದೆ. ಶಿಕ್ಷಣ ಸಂಸ್ಥೆಯನ್ನು ಪ್ರಾರಂಭ ಮಾಡಿದ ಪ್ರಥಮ ದಿನದಿಂದಲೇ ಪಾಲಕರಿಂದ, ಮುದ್ದು ಮಕ್ಕಳಿಂದ ಅದ್ಭುತವಾದಂತಹ ಪ್ರತಿಕ್ರಿಯೆ ನಮ್ಮ ಶಿಕ್ಷಣ ಸಂಸ್ಥೆಗೆ ವ್ಯಕ್ತವಾಗ್ತಾನೆ ಬಂದಿದೆ. ಸಂಸ್ಥೆ ಪ್ರಾರಂಭ ಮಾಡಿದ ವರ್ಷದಿಂದಲೇ ಇಲ್ಲಿವರೆಗೆ 3 ವರ್ಷಗಳ ಕಾಲ ಶಿಕ್ಷಣ ಸಂಸ್ಥೆ ಅತ್ಯಂತ ಸಿಬ್ಬಂದಿ ವರ್ಗ, ಆಮೇಲೆ ನುರಿತ ಶಿಕ್ಷಕ ವರ್ಗ, ಒಳ್ಳೆಯ ಅಡುಗೆ ಸಿಬ್ಬಂದಿ ಎಲ್ಲರ ಸಹಕಾರದಿಂದ ಒಂದು ಟೀಮ್ ವರ್ಕ್ ಅಂತಲೇ ಹೇಳ್ಬೋದು. ಅವರೆಲ್ಲರ ಪರಿಶ್ರಮದ ಫಲವಾಗಿ ಕೇವಲ 3 ವರ್ಷಗಳಲ್ಲಿ ರಾಷ್ಟ್ರಾದ್ಯಂತ ಹೆಸರುವಾಸಿಯಾಗಿರೋದು ಒಂದು ನಮ್ಮೆಲ್ಲರ ಹೆಮ್ಮೆಯ ಸಂಗತಿನ ಅಂತ ಹೇಳ್ತಾ ಇದ್ದೇನೆ. ಯಾಕಂದರೆ ಶಿಕ್ಷಣ ಸಂಸ್ಥೆಯನ್ನು ಪ್ರಾರಂಭ ಮಾಡಿದಾಗ ಪ್ರಥಮ ವರ್ಷದಲ್ಲಿ ಒಂದು 50-60 ಮಕ್ಕಳು ನಮ್ಮ ಶಾಲೆಯಲ್ಲಿ ದಾಖಲಾತಿಯನ್ನು ಪಡ್ಕೊಂಡ್ರು. ಅದರಲ್ಲಿ ಸೈನಿಕ ಶಾಲೆ, ರಾಷ್ಟ್ರ ಮಟ್ಟದ ಪ್ರತಿಷ್ಠಿತ ಒಂದು ರಾಷ್ಟ್ರದ ಪ್ರತಿಷ್ಠಿತ ವಸತಿ ಶಾಲೆ ಸೈನಿಕ ಶಾಲೆ, ಆಮೇಲೆ RMS ರಾಷ್ಟ್ರೀಯ ಮಿಲಿಟರಿ ಸ್ಕೂಲು, ಕಿತ್ತೂರು ಚೆನ್ನಮ್ಮ,
ಹೀಗೆ ಹಲವಾರು ಪ್ರತಿಷ್ಠಿತ ರಾಷ್ಟ್ರ ಮಟ್ಟದ ಒಂದು ಸ್ಪರ್ಧೆ ಇರುವಂತಹ ನವೋದಯ ಇರ್ಬೋದು, ರಾಷ್ಟ್ರ ಮಟ್ಟದ ಸ್ಪರ್ಧೆಯನ್ನು ಇರುವಂತಹ ಪ್ರತಿಷ್ಠಿತ ವಸತಿ ಶಾಲೆಗಳ ಪ್ರವೇಶ ಪೂರ್ವ ಪರೀಕ್ಷೆಗಾಗಿ ಮಕ್ಕಳನ್ನು ಅಣಿಗೊಳಿಸುವುದಕ್ಕಾಗಿ ನಾವೆಲ್ಲರೂ ಶ್ರಮ ಪಡ್ತಾ ಇದ್ದೇವೆ. ಅದರ ಜೊತೆಗೆ ನೀಲಾಂಬಿಕಾ ಪೂರ್ವ ಪ್ರಾಥಮಿಕ ಶಾಲೆಯನ್ನು ಕೂಡ 1ರಿಂದ 5ನೇ ತರಗತಿವರೆಗೆ ನಡೆಸ್ತಾ ಇದ್ದೇವೆ. ಶಾಲಾ ಅವಧಿಯ ಪೂರ್ವಾವಧಿಯಲ್ಲಿ ಮತ್ತು ನಂತರದ ಅವಧಿಯಲ್ಲಿ ಶಾಲಾ ಪಠ್ಯಕ್ರಮದ ಜೊತೆಗೇ ನಾವು ಕೋಚಿಂಗ್ ವಿಷಯಗಳಾದಂಥ ಗಣಿತ ಇರ್ಬೋದು, IQ, ಇಂಗ್ಲೀಷ್, ಆಮೇಲೆ GK ಹೀಗೆ ಹಲವಾರು ವಿಷಯಗಳನ್ನು ಬೋಧಿಸ್ತಾ ಮಕ್ಕಳ ಪರಿಶ್ರಮಕ್ಕೆ ಅವ್ರಿಗೆ ಏನು ಬೇಕು, ಅವ್ರು ಯಾವ ಥರ ಶಿಕ್ಷಣಕ್ಕೆ ಫಲಿತಾಂಶವನ್ನು ಕೊಡಬೇಕು ಅನ್ನೋಂಥ ಮಕ್ಕಳ ನಾಡಿ ಮಿಡಿತವನ್ನು ಅರಿತುಕೊಂಡು, ಮೊದಲಿತ್ತು ಚಡಿ ಚಮಚಮ ವಿದ್ಯಾಗಮ ಅಂತೇಳಿ, ಈಗ ಅದು ಇಲ್ಲ. ಯಾಕಂದ್ರೆ ಮಕ್ಕಳ ಒಂದು ಸೂಕ್ಷ್ಮ ಸ್ವಭಾವವನ್ನು ಪರಿಶೀಲನೆ ಮಾಡಿ ಆ ಮಕ್ಕಳ ಪ್ರೀತಿ ಪಾತ್ರರಾಗಿ ನಾವು ಶಿಕ್ಷಕರು, ಯಾಕಂದ್ರೆ ಒಬ್ಬ ಮಗು ಶಿಕ್ಷಕರನ್ನು ಪ್ರೀತಿಸಿದಾಗ ಮಾತ್ರ ಅವರ ವಿಷಯವನ್ನು ಪ್ರೀತಿಸಲು ಸಾಧ್ಯ. ಅದಕ್ಕಾಗಿ ಮಕ್ಕಳ ನೆಚ್ಚಿನ ಶಿಕ್ಷಕರಾದಂತಹ ನನ್ನೆಲ್ಲ ಸಿಬ್ಬಂದಿ ವರ್ಗದವರು, ಶಿಕ್ಷಕ ಮಿತ್ರರು ಮಕ್ಕಳ ಪ್ರತಿ ನಾಡಿ ಮಿಡಿತವನ್ನು ಅರಿತುಕೊಂಡು ಅವರ ವಿಷಯವನ್ನು ಬೋಧಿಸ್ತಾ ಬಂದರು. ಆಮೇಲೆ ಹೊಸ ಹೊಸ ಪ್ರಯೋಗಗಳನ್ನು ಮಾಡಿದ್ದೇವೆ. ಶಿಕ್ಷಣ ಸಂಸ್ಥೆ ಪ್ರಾರಂಭ ಮಾಡಿದ ಮೇಲೆ ಕೇವಲ ಪಾಠ ಮಾಡೋದು, ವಾರಕ್ಕೊಮ್ಮೆ ಎಕ್ಸಾಮ್ ತೊಗೊಳ್ಳೋದು, ಸರಿಯಾಗಿ ಮಾರ್ಕ್ಸ್ ಬರಲಿಲ್ಲ ಅಂದರೆ ಹುಡುಗರು ಬೇಯ್ದು ಹೊಡೆದು ಆ ಸಿಸ್ಟಮ ಬ್ಯಾಡ ಅಂತೇಳಿ ಆ ಮಕ್ಕಳನ್ನು ಸ್ಫೂರ್ತಿದಾಯಕವಾಗಿ ನಾವು ಹೆಂಗೆ ಮಾಡ್ಬೇಕಂತೇಳಿ ವಾರಕ್ಕೊಂದು ಸಲ ಅವರ ಒಂದು ವಾರ ತನಕ ನಾವು ಸ್ಟಡಿ ಹೇಳ್ತೀವಿ. ಸಿಕ್ಕಾಪಟ್ಟೆ ಒಂದು ಸ್ವಲ್ಪ ಕೋಚಿಂಗ್ ಇರೋದ್ರಿಂದ ವರ್ಕ್ ಹೆವಿ ಇರ್ತೈತಿ. ಅದಕ್ಕೆ ಮಕ್ಕಳ ಮೈಂಡ್ ಒಂದು ಸ್ವಲ್ಪ ರಿಲ್ಯಾಕ್ಸ್ ಆಗಲಿ ಅನ್ನೋಂಥ ಉದ್ದೇಶದಿಂದ ಪ್ರಥಮ ಬಾರಿಗೆ ಒಂದು ಹಾಡುಗಾರರು, ಗಾಯಕರು, ಆರ್ಕೆಸ್ಟ್ರಾಗಳನ್ನು ಕರೆಸಿ ಹಾಡಿಸುವಂತಹ ಪ್ರಯತ್ನವನ್ನು ಮಾಡಿದಂಥ ಏಕೈಕ ಶಿಕ್ಷಣ ಸಂಸ್ಥೆ ಸಿದ್ದೇಶ್ವರ ಕೋಚಿಂಗ್ ಕ್ಲಾಸಸ್. ಇದನ್ನು ಮಾಡೋದ್ರಿಂದ ಮಕ್ಕಳಲ್ಲಿ ಮತ್ತೆ ಸ್ಫೂರ್ತಿ ಹೆಚ್ಚಲಾಯಿತು. ಯಾಕಂದ್ರೆ ಅವರು ಸೋಮವಾರ ಮತ್ತು ಹೊಸ ಮನುಷ್ಯರಲ್ಲತ್ತು. ಅದ್ರ ಜೊತೆಗೆ ಮತ್ತೆ ಏನು ಮಾಡಿದೆ, ನಾನು ಪ್ರತಿ ವಾರ ಪರೀಕ್ಷೆಯನ್ನು ತೊಗೋತೀವಿ. ಆ ವಾರ ಪರೀಕ್ಷೆಯಲ್ಲಿ ಯಾರು ಅತಿ ಹೆಚ್ಚಾಗ ಅಂಕಗಳನ್ನು ಪಡ್ಕೋತೀರಿ, ಯಾರು ಔಟ್ ಆಫ್ ಔಟ್ ಮಾಡ್ತೀರಿ ಅಂಥವ್ರಿಗೆ ನಾವು ನಮ್ಮ ವಿಜಯಪುರ ಐತಿಹಾಸಿಕ ಸ್ಥಳಗಳ ತಾಣ, ವಿಶ್ವವಿಖ್ಯಾತ ಗೋಲಗುಂಬಜ ಇರ್ಬೋದು, ಬಾರಾಕಮಾನ, ಇಬ್ರಾಹಿಂ ರೋಜಾ, ಇಂಥ ಪ್ರವಾಸಿ ಸ್ಥಾನಗಳ ಪರಿಚಯವನ್ನು ಮಾಡಿಕೊಟ್ಟಂಗಾಯಿತು. ಮಕ್ಕಳಲ್ಲಿ ಸ್ಫೂರ್ತಿಯನ್ನು ತುಂಬಿಸುವಂಥ ಉದ್ದೇಶದಿಂದ ನಾವು ಯಾರು ಔಟ್ ಆಫ್ ಔಟ್ ಮಾಡ್ತೀರಿ, ಯಾರು ಹೆಚ್ಚು ಮಾರ್ಕ್ಸ್ ತೊಗೋತೀರಿ ಅವರಿಗೆ ನಾವು ಗೋಳಗುಮ್ಮಟ ಕರ್ಕೊಂಡು ಹೋಗ್ತೀವಿ ಅಂದಾಗ ಮತ್ತಷ್ಟು ನಮ್ಮ ಫಲಿತಾಂಶ ಹೆಚ್ಚಾಕೋದು ಬಂತು, ಅವರಲ್ಲಿ ಸ್ಫೂರ್ತಿ ಬಂತು. ಈ ಶಿಕ್ಷಕರಿಗೂ ಕೂಡ ನಾನು ಒಂದು ಸಿಲೆಬಸ್ಸನ್ನು ಕೊಟ್ಟು ನೀವೇನು ಮಾಡ್ತೀರಿ ಗೊತ್ತಿಲ್ಲ, ವಾರದಲ್ಲಿ ಆ ಸಿಲೆಬಸ್ ಮುಗಿಸೋದ್ರ ಜೊತೆ ಪ್ರತಿಯೊಂದು ಮಗುವಿನತ್ತ ಗಮನ ಹರಿಸಿ ಆ ಮಗುವಿನ ಶೈಕ್ಷಣಿಕ ಪ್ರಗತಿಗೆ ನೀವು ಒಂದು ಪಣ ತೊಡಬೇಕು ಅಂತಂದಾಗ ಅವರು ಕೂಡ ಪ್ರಾಂಪ್ಟಾಗಿ ವರ್ಕ್ ಮಾಡ್ತಾ ಇದ್ದಾರೆ. ಅವರೆಲ್ಲ ಪ್ರಯತ್ನದ ಫಲವಾಗಿ ಪ್ರಥಮ ವರ್ಷದಲ್ಲಿ ನಮ್ಮ ಶಿಕ್ಷಣ ಸಂಸ್ಥೆಯಲ್ಲಿ ಪರೀಕ್ಷೆಗೆ ಕುರಿತಂತಹ 23 ಮಕ್ಕಳಲ್ಲಿ 7 ಮಕ್ಕಳು ಪ್ರತಿಷ್ಠಿತ ಸೈನಿಕ ಶಾಲೆ. ಯಾಕಂದ್ರೆ ರಾಷ್ಟ್ರ ಮಟ್ಟದ ಒಂದು ಸ್ಪರ್ಧಾತ್ಮಕ ಪರೀಕ್ಷೆ ನಮ್ಮ ಕರ್ನಾಟಕ ರಾಜ್ಯದಲ್ಲಿ 2 ಕಡೆ ಸೈನಿಕ ಶಾಲೆಗಳು, ಒಂದು ವಿಜಯಪುರ ಮತ್ತು ಇನ್ನೊಂದು ಕೊಡಗು ಮಡಿಕೇರಿಯಲ್ಲಿ. ಅಂದ್ರೆ ಅಲ್ಲಿ 100 ಇಲ್ಲಿ 100 200 ಮಕ್ಕಳು ಅಂತ ಹೋಗ್ತಾರೆ. ಲಕ್ಷಾಂತರ ಮಕ್ಕಳು ಪರೀಕ್ಷೆ ಕುಳಿತಿರ್ತಾರೆ. ಅಂಥ ಒಂದು ಕಠಿಣವಾದಂತಹ ಪರೀಕ್ಷೆ ಮಕ್ಕಳನ್ನು ತಯಾರಿಸಿಗೊಳಿಸೋದು ಸಾಮಾನ್ಯ ಮಾತಲ್ಲ. ಅದೇ ಥರ ಮಕ್ಕಳು ಕೂಡ ಯಾವುದಕ್ಕೂ ಕಡಿಮೆ ಇಲ್ಲ ಅಂತೇಳಿ ಅವರ IQ ಬುದ್ಧಿ ಮತ್ತೆ ಅಷ್ಟೊಂದು ಫಾಸ್ಟ್ ಆಗಿತ್ತು ಮಕ್ಕಳಲ್ಲಿ. ಪ್ರಥಮ ವರ್ಷದಲ್ಲಿ 23 ಮಕ್ಕಳಲ್ಲಿ 7 ಮಕ್ಕಳು ಸೈನಿಕ ಶಾಲೆಗೆ, 2 ಮಕ್ಕಳು ನವೋದಯ, 1 ಕಿತ್ತೂರ ಪಾಸ್ ಮಾಡೋದರ ಮುಖಾಂತರ ಎಲ್ಲರ ಹುಬ್ಬೇರಿಸುವಂತೆ ಮಾಡಿದಂಥ ಕೀರ್ತಿ ನಮ್ಮೆಲ್ಲ ಸಿಬ್ಬಂದಿ ವರ್ಗ ಸಲ್ತೈತಿ. ಇನ್ನು 2ನೇ ವರ್ಷದಲ್ಲಿ ಕೂಡ ಅತಿ ಹೆಚ್ಚು 2ನೇ ವರ್ಷದಲ್ಲಿ 150-160 ಮಕ್ಕಳು ಅಡ್ಮಿಷನ್ ತೊಗೊಂಡ್ರು. ಆಮೇಲೆ ನಾವೇನು ಮಾಡ್ತೀವಿ ಅಂದರೆ ಯಾರೇ ಬರಲಿ ಮೊದಲು ಬಂದಂಥ ಮಕ್ಕಳಿಗೆ ಆದ್ಯತೆ ಕೊಡ್ತೀವಿ. ಮೊದಲು ಏನು ಮಾಡ್ತಾ ಇದ್ದೇವೆ ನಾವು, ಎಂಟ್ರೆನ್ಸ್ ಎಕ್ಸಾಮ್ ಇಟ್ಟು ಅದರಲ್ಲಿ ಪಾಸ್ ಆದವರಿಗೆ, ಟ್ಯಾಲೆಂಟ್ ಇದ್ದವ್ರಿಗೆ ತೊಗೊಂಡು ರಿಸಲ್ಟ್ ತೆಗೆದು ಭಾಳ ಈಸಿ ಅದು. ನಾವು ಯಾರು ಸಿಕ್ಕವ್ರಿಗೆ ಕರ್ಕೊಂಡು ಅದರಲ್ಲಿ ಆ ಮಕ್ಕಳನ್ನು ರೆಡಿ ಮಾಡಿ ಶಿಕ್ಷಣ ರಿಸಲ್ಟ್ ಕೊಡಬೇಕು, ಅದು ಅಸಾಮಾನ್ಯ ಮಾತು. ಅಂಥದನ್ನು ಕೂಡ ನಾವು ಛಲದಿಂದ ಏನಾದರೂ ಮಾಡಲೇಬೇಕು ಅನ್ನುವಂಥ ಒಂದು ಛಲದಿಂದ ಮಕ್ಕಳಲ್ಲಿ ಸ್ಫೂರ್ತಿಯನ್ನು ತುಂಬಿ ಅವರನ್ನು ಅಣಿಗೊಳಿಸುವಲ್ಲಿ 2ನೇ ವರ್ಷದಲ್ಲಿ ಕೂಡ ಉತ್ತಮವಾದಂತಹ ಫಲಿತಾಂಶ. ಪರೀಕ್ಷೆಗೆ ಕುಳಿತಂತಹ 43 ಮಕ್ಕಳಲ್ಲಿ 27 ಮಕ್ಕಳು ಸೈನಿಕ ಶಾಲೆಯ ಪ್ರವೇಶ ಪೂರ್ವ ಪರೀಕ್ಷೆಯಲ್ಲಿ ಪಾಸಾದರು. ಟೋಟಲ್ 4 ಮಕ್ಕಳು ನವೋದಯ ಶಾಲೆಗೆ, ಆಮೇಲೆ ಟೋಟಲ್ 3 ಮಕ್ಕಳು ಕಿತ್ತೂರು ಶಾಲೆಗೆ ಆಯ್ಕೆ ಆಗಿರುವ ಮೂಲಕ ಕೀರ್ತಿ ಪತಾಕೆಯನ್ನು ಹೆಚ್ಚಿಸುವುದಲ್ಲದೆ ಉತ್ತರ ಕರ್ನಾಟಕದಲ್ಲಿ ಒಂದು 8 ಜಿಲ್ಲೆ ಇರ್ಬೋದು. ರೋಹಿತ್ ಚವಾಣ್ ಅನ್ನುವಂತಹ ವಿದ್ಯಾರ್ಥಿ ರಾಷ್ಟ್ರೀಯ ಮಿಲಿಟರಿ ಸ್ಕೂಲ್ ಅಂತೇಳಿ ಭಾರತ ದೇಶಾದ್ಯಂತ ಕೇವಲ 5 ಶಾಲೆಗಳಿರುವಂತಹ ರಾಷ್ಟ್ರೀಯ ಮಿಲಿಟರಿ ಶಾಲೆಯಲ್ಲಿ ಪಾಸ್ ಆದಂಥ ಉತ್ತರ ಕರ್ನಾಟಕದ ಏಕೈಕ ವಿದ್ಯಾರ್ಥಿ ಅಂತೇಳಿ ಅನಿಸ್ಕೊಂಡು ಮತ್ತಷ್ಟು ನಮ್ಮ ಸಂಸ್ಥೆ ಉನ್ನತ ಹಂತ ತಲುಪಲಿಕ್ಕೆ ಆ ಮಗು ಸಹಕಾರಿಯಾಯಿತು ಅಂತೇಳಿ ಈ ಸಂದರ್ಭದಲ್ಲಿ ಹೇಳ್ತಾ, ಇನ್ನು 3ನೇ ವರ್ಷದ ಫಲಿತಾಂಶ 38 ಜನ ಮಕ್ಕಳು ಪರೀಕ್ಷೆಯಲ್ಲಿ ಕುಳಿತಿದ್ದರು. ಪರೀಕ್ಷೆಗೆ ಕುಳಿತಂತಹ 38 ಮಕ್ಕಳಲ್ಲಿ 31 ಜನ ಮಕ್ಕಳು ಸೈನಿಕ ಶಾಲೆಗೆ ಉತ್ತೀರ್ಣರಾಗಿ ಮತ್ತಷ್ಟು ನಮ್ಮ ಇಡೀ ಕರ್ನಾಟಕ ರಾಜ್ಯವೇ ನಮ್ಮತ್ತ ತಿರುಗಿ ನೋಡುವಂಥ ಮಾಡಿದ್ದಾರೆ. ಅವರಿಗೂ ಕೂಡ ಈ ಸಂದರ್ಭದಲ್ಲಿ ಅಭಿನಂದನೆಯನ್ನು ಸಲ್ಲಿಸ್ತಾ, ಆಮೇಲೆ ನನಗೆ ತಿಳಿದ ಮಟ್ಟಿಗೆ 17 ವರ್ಷದಿಂದ ನಾನು ಈ ಒಂದು ಕೋಚಿಂಗ್ ವಿಭಾಗದಲ್ಲಿ ಕೆಲಸ ಮಾಡ್ತಾ ಇದ್ದೇನೆ. ನನಗೆ ತಿಳಿದ ಮಟ್ಟಿಗೆ ಕೋಚಿಂಗ್ ವಿಭಾಗದ ಆಂಗ್ಲ ಮಾಧ್ಯಮದ ಮಕ್ಕಳು ಗಣಿತ ವಿಷಯದಲ್ಲಿ 100% 100 ಅಂಕಗಳನ್ನು ತೆಗೆದುಕೊಂಡಂಥ ಉದಾಹರಣೆಗಳು ನನಗೆ ಸಿಕ್ಕಿಲ್ಲ. ಈ ವರ್ಷ ನಮ್ಮ ಶಾಲೆಯ 2 ವಿದ್ಯಾರ್ಥಿಗಳು, ಒಬ್ಬರು ಮಲ್ಲಿಕಾರ್ಜುನ್ ಖಾನಾಪುರ ಮತ್ತು ಅಶ್ವಿಕ್ ಜಮಖಂಡಿ,
ಆಮೇಲೆ ಶಾರಿಕಾ ಖಾಜಿ ಅನ್ನುವಂಥ ವಿದ್ಯಾರ್ಥಿನಿ. ಇವರಿಬ್ಬರು ಮಕ್ಕಳು ಗಣಿತ ವಿಷಯದಲ್ಲಿ ಶೇಕಡ 100ಕ್ಕೆ 100 ಅಂಕಗಳನ್ನು ಪಡೆದುಕೊಂಡು ಇಡೀ ನನ್ನ ಅಂದಾಜಲ್ಲೇ ಇಡೀ ದೇಶಕ್ಕೆ ಪ್ರಥಮ ಅಂತೇಳಿ ನಾನು ಹೇಳ್ಕೊತೀನಿ ಈ ಸಂದರ್ಭದಲ್ಲಿ. ಅಷ್ಟೊಂದು ಸಾಧನೆ ಮಾಡಿದ್ದಾರೆ, ಹೆಮ್ಮೆಯ ವಿಷಯ ಅದು. ಆ ಮಕ್ಕಳು ನಮ್ಮ ಸಂಸ್ಥೆಯ ಕೀರ್ತಿಯನ್ನು ಹೆಚ್ಚಿಸಿದ್ದಾರೆ. ಆ ಶಾರಿಕಾ ಖಾಜಿ ಮಾನಸಿಕ ಸಾಮರ್ಥ್ಯ ವಿಷಯದಲ್ಲಿ ಶೇಕಡ 100ಕ್ಕೆ 100 ಅಂಕಗಳನ್ನು ಗಳಿಸಿದ್ದಾಳೆ. ಅದು ಅಲ್ಲದೆ ನಾನು ಕೂಡ ಇವತ್ತು ಆ ಎಲ್ಲ ಮಕ್ಕಳನ್ನು, ಸಾಧಕ ಮಕ್ಕಳನ್ನು ಕರೆದು ಅವರಿಗೆ ನಮ್ಮ ಸಂಸ್ಥೆ ವತಿಯಿಂದ ಪಾಲಕರ ಸಮ್ಮುಖದಲ್ಲಿ, ತಮ್ಮೆಲ್ಲರ ಸಮ್ಮುಖದಲ್ಲಿ ಅವರಿಗೆ ಸನ್ಮಾನಿಸಿ ಆ ಮಕ್ಕಳ ಒಂದು ಇನ್ನಷ್ಟು ಶೈಕ್ಷಣಿಕ ಜೀವನ ಉನ್ನತ ಹಂತ ತಲುಪಲಿ, ಅವರ ಜೀವನ ಉಜ್ವಲವಾಗಲಿ ಅಂತೇಳಿ ಬಯಸ್ತಾ ಹೊಸ ಒಂದು ಪ್ರಯೋಗ ಅಂದರೆ ನನ್ನ ಮಕ್ಕಳಿಗೆ ಹೇಳ್ತಾ ಇದ್ದೆ, ನೀವು ಯಾರು ಯಾವ ವಿಷಯದಲ್ಲಿ ಶೇಕಡ 100ಕ್ಕೆ 100 ಅಂಕಗಳನ್ನು ಪಡ್ಕೋತೀರಿ ಅವರಿಗೆ 1 ತೊಲೆ ಬಂಗಾರವನ್ನು ಕೊಡ್ತೀನಿ, ಆಮೇಲೆ ಶಿಕ್ಷಕರು ಕೂಡ 1 ತೊಲೆ ಬಂಗಾರವನ್ನು ಕೊಡ್ತೀನಿ ಅಂತ ಹೇಳಿದ್ದೆ ನಾವು. ಅದೇ ರೀತಿಯಾಗಿ ಅವ್ರ ಮಕ್ಕಳು ಅವರಲ್ಲಿ ಒಂದು ಸ್ಫೂರ್ತಿ ಆಯ್ತು, ಹೇಗಾದರೂ ಮಾಡಿ ನಾವು ಬಂಗಾರವನ್ನು ತೊಗೋಬೇಕಂತೇಳಿ. ನಮ್ಮ ಮಲ್ಲಿಕಾರ್ಜುನ್ ಖಾನಾಪುರ ಅವ್ರ ಅಜ್ಜಿಗೆ ಹೇಳ್ತಾ ಇದ್ದ, ಸುಮ್ಕೊಂಡು ಮುಂದಿನ ವರ್ಷ 4 ತೊಲೆ ಬಂಗಾರ ಕೊಡಿಸ್ತೀನಿ ಅಂತ ಹೇಳಿದ್ದವ, ಚಾಲೆಂಜ್ ಮಾಡ್ತಾ ಇದ್ದ. ಕೊನೆಗೂ ಛಲ ಬಿಡಲಾರ್ದೆ ಅದು ಒಂದು ಮಾತು ಮಕ್ಕಳಲ್ಲಿ ಸ್ಫೂರ್ತಿ ಛಲವನ್ನು ಹೆಚ್ಚಿಸಿತು. ಬಂಗಾರದ ಆಸೆ ಅಂತಲ್ಲ, ಮಕ್ಕಳಲ್ಲಿ ಒಂದು ಅಭ್ಯಾಸ ಮಾಡುವಂಥ ಪ್ರವೃತ್ತಿ, ಆಮೇಲೆ ಏನಾದರೂ ಸಾಧನೆ ಮಾಡಬೇಕು ಅನ್ನುವಂಥ ಚಾಲೆಂಜ್, ಆ ಒಂದು ಚಾಲೆಂಜನ್ನು ತೊಗೊಂಡು ಹಗಲಿರುಳು ಅವರು ಅಭ್ಯಾಸ ಮಾಡಿ ನಮಗೆ ಸಹಕಾರವನ್ನು ಕೊಟ್ಟು ಶಿಕ್ಷಕರ ಮಾರ್ಗದರ್ಶನ, ನಮ್ಮ ಸಂಸ್ಥೆಯ ಒಂದು ಸಂಸ್ಥಾಪಕರ ಮಾರ್ಗದರ್ಶನದಲ್ಲಿ ಶಿಕ್ಷಕ ವೃಂದದವರು ಹಗಲಿರುಳು ಒಂದು ಪ್ರಯತ್ನ ಮಾಡಿ ಆ ಮಕ್ಕಳ ಉಜ್ವಲ ಭವಿಷ್ಯ ಅಂದರೆ ಶೇಕಡ 100ಕ್ಕೆ 100ರಷ್ಟು ಅಂಕಗಳನ್ನು ತೆಗಿಲಕ್ಕ ಪ್ರಾಮಾಣಿಕ ಪ್ರಯತ್ನವನ್ನು ಮಾಡಿದ್ದಾರೆ. ಈ ಸಂದರ್ಭದಲ್ಲಿ ಆ 2 ಮಕ್ಕಳಿಗೆ ನಾನು ಸನ್ಮಾನಿಸಿ ಸಿಹಿಯನ್ನು ಹಂಚಿ ಈ ಒಂದು ವಿಶೇಷವಾದಂತಹ ಸಾಧನೆಯನ್ನು, ಬೆಳೆಯುವ ಸಿರಿ ಮೊಳಕೆಯಲ್ಲಿ ಅನ್ನುವಂತೆ ವಿಶೇಷವಾದಂತಹ ಸಾಧನೆಯನ್ನು ಹಂಚ್ಕೊಳ್ಳೋಕೆ ನಾನು ಭಾಳ ಖುಷಿ ಆಗ್ತೈತಿ. ತಮ್ಮೆಲ್ಲರ ಸಹಕಾರಕ್ಕೆ ತುಂಬ ಹೃದಯದ ಧನ್ಯವಾದಗಳನ್ನು